ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರ ಮನೇಲೂ ಗಣಪತಿ ಹಬ್ಬ ಜೋರಾಗಿ ನಡೀತಾ ಇರುತ್ತೆ ಅನಿಸುತ್ತೆ. ಸೊ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಹಾಗೆ ನಮ್ಮ ಮನೇಲಿ ಕೂಡ ಈ ಸರಿ ಜೋರಾಗೆ ನಡೀತಾ ಇದೆ. ಹಾಗೆ ವಿಕ್ರಮನ್ನು ಕರೆದಿದ್ವಿ ಹಬ್ಬಕ್ಕೆ ಬಾ ಅಂಥೇಳಿ. ಸೊ ಭಟ್ರು ಬರೋ ಸ್ವಲ್ಪ ಲೇಟಾಗಿತ್ತು. ಹಾಗೆ ನಾವು ಕೂಡ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ. ವರ್ತಕಲ್ ಗಣಪತಿ ಮತ್ತು ಹಾಗೆ ನಮ್ಮೂರಲ್ಲಿ ಗಣಪತಿನ ಇಟ್ಟಿದ್ರು. ಸೊ ಅದನ್ನು ನೋಡಿಕೊಂಡು ಬಂದ್ವಿ. ಸೊ 12 ಗಂಟೆಗೆ ಬರ್ತೀನಿ ಅಂತ ಹೇಳಿದರು. ನಮ್ಮ ಮನೆಯಲ್ಲಿ ನಡೀತಾ ಇರೋದು ವ್ರತ, ಗಣಪತಿ ವ್ರತ. ವರ್ಷವೂ ಗಣೇಶ ಚತುರ್ಥಿ ದಿನ ಮಾಡ್ತೀವಿ. ಮನೆಯಲ್ಲೇ ಇರೋ ಬೆಳ್ಳಿ ಗಣಪತಿಗೆ ವ್ರತ ಮಾಡಿಸ್ತಾ ಇರೋದು. ಭಟ್ರು ಕೂಡ ಲೇಟಾಗಿ ಬರ್ತೀನಿ ಅಂತ ಹೇಳಿದರು. ಯಾಕಂದರೆ ಊರಲ್ಲಿ ಗಣಪತಿ ಕೂರಿಸಿದ್ರಿಂದ ಅಲ್ಲಿ ಪೂಜೆ ಮಾಡಿ ಬರಬೇಕಿತ್ತು. ಸೊ ಹಾಗಾಗಿ ಲೇಟ್ ಆಗುತ್ತೆ ಅಂತಲೇ ಮುಂಚೆನೇ ಹೇಳಿದರು. ನಾನು ಮತ್ತು ವಿಕ್ರಮ ಮತ್ತು ಇವರು ದೂರೇ ಕೊಯ್ದಿರಲಿಲ್ಲ. ಸೊ ಯಾಕಂದರೆ ಮಳೆ ಜಾಸ್ತಿ ಇರೋದ್ರಿಂದ ಮನೆ ಹತ್ರನೂ ದೂರವೇ ಬೆಳೀತಿರಲಿಲ್ಲ. ಸೊ ಅಲ್ಲಿ ಯಾರ್ದೋ ಮನೆಗೆ ಹೋಗಿ ಕೊಯ್ಕೊಂಡು ಬಂದಿದ್ದು. ಸೊ ಅದನ್ನು ಸ್ವಲ್ಪ ಸರಿ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ಭಟ್ರು ಬಂದರು. ಕೆಲವೊಬ್ಬರು ಮನೆಯಲ್ಲಿ ಗಣಪತಿನ ತಂದು ಪೂಜೆ ಮಾಡ್ತೀರಾ. ಸೊ ನಮ್ಮ ಮನೆಯಲ್ಲಿ ಹಾಗೇನು ಗಣಪತಿ ತರಲ್ಲ, ಇರೋ ಗಣಪತಿಗೆ ವ್ರತ ಮಾಡ್ತಾ ಇರೋದು. ಹೀಗಿತ್ತು ನಮ್ಮ ಗಣಪತಿ ಹಬ್ಬ. ಸೊ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಹಾಗೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಹಾಗೆ ಎಲ್ಲರಿಗೂ ಗಣಪತಿ ಒಳ್ಳೇದು ಮಾಡಲಿ ಅಂತಲೂ ಕೇಳ್ಕೊತೀನಿ. ದೇವರು ಮಾತ್ರ ಸ್ವಲ್ಪ ಜಾಗ ಕಡಿಮೆ ಇತ್ತು. ಸೊ ಹಾಗಾಗಿ ಅಲ್ಲಿ ಇಟ್ಟು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಕೂತ್ಕೊಳ್ಳೋಕ್ಕೂ ಸ್ವಲ್ಪ ಕಡಿಮೆನೇ ಜಾಗ ಇದರಿಂದ ನಾನೇ ಕೈಯಲ್ಲಿಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ಹಾಗೆ ನಿಮ್ಮ ಮನೇಲೂ ಹೇಗೆ ಗಣಪತಿ ಹಬ್ಬ ಮಾಡಿದ್ರಿ ಅಂಥೇಳಿ ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ. ನಿಮಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೋತೀನಿ. ಹಾಗೆ ಲೈಕ್ ಕೂಡ ಮಾಡಿ. ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಹಾಕ್ತಾಯಿರ್ತೀನಿ. ಸ್ವಲ್ಪ ಎದುರುಗಡೆ ಫೋನ್ ಇಟ್ಕೊಂಡು ಮಾತಾಡೋಕ್ಕೆ ಮುಜುಗರ, ಮಾತೇ ಬರಲ್ಲ. ಆವಾಗ ಏನು ಮಾತಾಡಬೇಕು, ಹೆಂಗೆ ಮಾತಾಡಬೇಕು ಅಂತ ಅಂದ್ಕೊಂಡಿರೋದೆಲ್ಲ ಮರ್ತೇ ಹೋಗಿರುತ್ತೆ ಅಷ್ಟರಲ್ಲಿ. ಹೀಗೆ ಸಬ್ಸ್ಕ್ರೈಬ್ ಆದಷ್ಟು ದಿನಾನೂ ನೋಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಆಗ್ತಿದ್ದಂಗೆ ನಂಗೆ ತುಂಬಾ ಖುಷಿ ಆಗುತ್ತೆ. ನಮಗೂ ಸಪೋರ್ಟ್ ಮಾಡೋರು ಇದ್ದಾರೆ ಅಂಥೇಳಿ. ಸೊ ಎಲ್ಲರಿಗೂ ಗಣಪತಿ ಒಳ್ಳೇದು ಮಾಡಲಿ ಅಂತಲೂ ಕೇಳ್ಕೊತೀನಿ. ಹೀಗಿತ್ತು ನಮ್ಮ ಗಣಪತಿ ಹಬ್ಬ. ಈ ಸರಿ ಗಣಪತಿ ಹಬ್ಬ ತುಂಬ ಜೋರಾಗೇ ಇತ್ತು ಅಂತ ಹೇಳ್ಬೋದು. ಸ್ವಲ್ಪ ವೀಡಿಯೋ ಮಾಡೋದು ಆಚೆ ಈಚೆ ಆಗಿರ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ವಾಯ್ಸು ಕೇಳ್ತಾ ಇಲ್ಲ ಅಂತಲೂ ಹೇಳ್ತಿದ್ರಿ. ಸೊ ಅದಕ್ಕೋಸ್ಕರನೇ ಮೈಕ್ ಕೂಡ ತೊಗೊಂಡೆ, ಬಟ್ ಅದು ಕ್ಲಿಯರಾಗಿ ಕೇಳಿಸ್ತಿಲ್ಲ. ಯಾಕಂದರೆ ನನ್ನ ಫೋನು ಒಂದ್ಸರಿ ಬಿದ್ದು ಹಾಳಾಗಿತ್ತು. ಸೊ ಅದಾದಮೇಲೆ ಈ ಥರ ವಾಯ್ಸ್ ಸರಿ ಬರ್ತಿಲ್ಲ. ಇದು ತಾಯಿ ಬಾಗಿನ. ಅಮ್ಮನ ಮನೆಗೂ ಹೋಗಿ ಬರಬೇಕು, ಇನ್ನೂ ಯಾವಾಗಂತ ಗೊತ್ತಿಲ್ಲ. ಸೊ ಈ ವಿಡಿಯೋ ಹಾಕೋ ಅಷ್ಟರಲ್ಲಿ ಹೋಗಿ ಬರ್ತೀನಿ ಅಂತ ಅನಿಸುತ್ತೆ. ಇವರು ಹೇಳ್ತಾಯಿದ್ರು ಹೋಗಿ ಬರೋಣ ಅಂಥೇಳಿ, ಯಾಕಂದರೆ ಬಾಗಿನ ಕೊಡಬೇಕಲ್ವ. ಹಾಗೆ ಇಲ್ಲಿಂದು ಬಾಗಿನ ಮಗಳ ಮನೆಗೆ ಕೊಡಬೇಕಲ್ವ. ಸೊ 3 ಜನ ಅತ್ತಿಗೆದಿರಿದ್ದಾರೆ. ಸೊ ಅಲ್ಲಿ ಅಂದರೆ ತುಂಬ ದೂರ ಇರೋದ್ರಿಂದ ಹೋಗಿ ಕೊಟ್ಟು ಬರೋಕ್ಕಾಗಲ್ಲ. ಅವರಿಗೆಲ್ಲ ಅಮೌಂಟಿಂದನೇ ಕಳಿಸ್ತೀವಿ. ಒಬ್ಬರು ಅತ್ತಿಗೆ ಮನೆ ಮಾತ್ರ ತೀರ್ಥಹಳ್ಳಿ ಹತ್ರ ಇರೋದು. ಸೊ ಅವ್ರ ಮನೆಗೂ ಹೋಗಿ ಬಂದಿದ್ದೀವಿ. ಅದ್ರ ವೀಡಿಯೋ ಕೂಡ ಮಾಡಿದ್ದೆ, ಸ್ವಲ್ಪ ಅಷ್ಟೇ ವೀಡಿಯೋ ತೊಗೊಳಕ್ಕಾಗಿದ್ದು. ಯಾಕಂದರೆ ಅವ್ರಿಗೂ ಸ್ವಲ್ಪ ಮುಜುಗರ, ಅದೆಲ್ಲ ವೀಡಿಯೋ ಮಾಡಬೇಡ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ನಾನೇನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಹೋಗಿದ್ದು ಬಂದಿದ್ದು ಮಾತ್ರ. ಅಪ್ಪ ಅಮ್ಮನೂ ನನಗೂ ಕೊಟ್ಟಿದ್ರು ಬಾಗಿನ, ಅದರದ್ದು ನಾನು ವೀಡಿಯೋ ಮಾಡ್ಕೊಳ್ಳೋದು ಮರ್ತೇ ಹೋಗಿತ್ತು. ಸೊ ನೆಕ್ಸ್ಟ್ ಟೈಮಿಂದ ಹೀಗೆಲ್ಲ ಆಗೋದಿಲ್ಲ. ಸೊ ಈ ಸರಿ ಹಿಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಪೂಜೆ ಎಲ್ಲ ಮುಗಿದು ಇವಾಗ ಊಟಕ್ಕೆ ರೆಡಿ ಮಾಡ್ತಾಯಿದ್ರು. ಅಡುಗೆ ಎಲ್ಲ ಅತ್ತೆನೇ ಪ್ರಿಪೇರ್ ಮಾಡಿದ್ದು. ಸೊ ಅವರೆಲ್ಲ ಚೆನ್ನಾಗಿ ಮಾಡ್ತಾರೆ. ಮತ್ತು ನಂಗೆ ಜಾಸ್ತಿ ಅಡುಗೆ ಎಲ್ಲ ಮಾಡೋಕ್ಕಾಗಲ್ಲ, ಮಾಡೋಕ್ಕೆ ಬರೋದು ಇಲ್ಲ. ಆಮೇಲೆ ಇನ್ನೇನೋ ಆಗೋದು ಬೇಡ ಅಲ್ವಾ. ಸೊ ಅತ್ತೆನೇ ಮಾಡ್ತಾರೆ, ನಾನು ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಷ್ಟೇ.
ಹೀಗಿತ್ತು ಗೌರಿ ಗಣೇಶ ಹಬ್ಬ ನಮ್ಮ ಮನೇಲಿ. ಸೊ ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಹಾಗೆ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಕೂಡ ಮಾಡ್ತಾಯಿರಿ.